ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ಶಾಕ್. ಈ ವಾರ ಹೊರಬರುವ ಇಬ್ಬರು ಸ್ಪರ್ಧಿಗಳು ಇವರೇ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್ ಶಾಕ್ ಕಾದಿದ್ದು, ಇಬ್ಬರು ಸ್ಪರ್ಧಿಗಳು ಆಚೆ ಬರಬಹುದು ಎನ್ನಲಾಗುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರ ಶಿಶಿರ್, ಮೋಕ್ಷಿತಾ, ಚೈತ್ರ, ಹನುಮಂತ, ರಜತ್, ಧನರಾಜ್, ಭವ್ಯ ಮತ್ತು ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ನಡೆಯಲಿದ್ದು, ಇವರಲ್ಲಿ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಬರಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಡಬಲ್ ಎಲಿಮಿನೇಷನ್ ನಡೆಯುವ ಅನುಮಾನ ಹುಟ್ಟಲು ಕೂಡ ಒಂದಷ್ಟು ಕಾರಣಗಳು ಇವೆ. ಕಳೆದ 2 ವಾರದಿಂದ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ. ಒಂದು ವಾರ ಶೋಭಾ ಶೆಟ್ಟಿ ಕ್ವಿಟ್ ಮಾಡಿದ್ದರು. ಆ ವಾರದಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಇವರಿಬ್ಬರಲ್ಲಿ ಒಬ್ಬರು ಮನೆಯಿಂದ ಆಚೆ ಬರಬೇಕಿತ್ತು. ಆದರೆ ಶೋಭಾ ನಿರ್ಧಾರದಿಂದ ಇಬ್ಬರು ಕೂಡ ಸೇಫ್ ಆದರು. ಇನ್ನು ಕಳೆದ ವಾರ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿರಲಿಲ್ಲ. ಈ ಕಾರಣದಿಂದ ಎಲಿಮಿನೇಷನ್ ನಡೆಯಲಿಲ್ಲ. ಐಶ್ವರ್ಯ ಮತ್ತು ಚೈತ್ರ ಹೆಸರನ್ನು ಕೊನೆಗೆ ತೆಗೆದುಕೊಂಡ ಸುದೀಪ್, ಚೈತ್ರ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿದರು. ಸತತ 2 ವಾರದಿಂದ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ನಡೆಯದ ಹಿನ್ನೆಲೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯಬಹುದು ಎನ್ನಲಾಗುತ್ತಿದೆ. ಶಿಶಿರ್, ಮೋಕ್ಷಿತಾ, ಚೈತ್ರ, ಹನುಮಂತ, ರಜತ್, ಧನರಾಜ್, ಭವ್ಯ ಮತ್ತು ತ್ರಿವಿಕ್ರಮ್ ಇವರಲ್ಲಿ ಯಾರು ಕಡಿಮೆ ವೋಟ್ ಪಡೆದಿರುತ್ತಾರೋ ಆ ಇಬ್ಬರು ಮನೆಯಿಂದ ಆಚೆ ಬರಬಹುದು ಎನ್ನಲಾಗುತ್ತಿದೆ. ಹಾಗಾದರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನಲ್ಲಿ ಎಲಿಮಿನೇಷನ್ ಆಗುವ ಆ ಇಬ್ಬರು ಯಾರು ಎಂದು ಅವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.